ಹಾಯ್ ನಮಸ್ಕಾರ ಸ್ನೇಹಿತರೆ, ಎಂ ಕೆ ಆನ್ಲೈನ್ ಸೈಬರ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇನ್ನು KPSCನಲ್ಲಿ ಕಾಲಾಗಿರುವಂಥ 230 ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳೇನಿದ್ದಾವೆ. ಸೊ ಆಲ್ರೆಡಿ ಎಲ್ರಿಗೂ ಗೊತ್ತಿರ್ಬೋದು. ಸೊ ದಿನಾಂಕ 20-21 ಜನವರಿಯಲ್ಲಿ ಎಕ್ಸಾಮ್ಸ್ ನಡೀತಾ ಇದ್ದಾವೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು. ಸೊ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳ ಕೆಳಗಿನ ಒಂದು ಪರೀಕ್ಷಾ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋಗೋಣ. ಸೊ ಯಾರ್ಯಾರು ಎಕ್ಸಾಮ್ಸ್ ಬರೀತಾ ಇದ್ದಾರೋ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಎಕ್ಸಾಮ್ ಹೋಗೋದಕ್ಕೆ ಮುಂಚೆ ನಾವು ಯಾವ ರೀತಿ ಡ್ರೆಸ್ ಕೋಡನ್ನು ಹಾಕೋಬೇಕು ಮತ್ತು ಅಲ್ಲಿ ಏನೇನು ನಿಯಮ ಪಾಲನೆಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಇಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸೊ ಎಲ್ಲರೂ ರೆಡಿ ಅಂತ ಅಂದ್ಕೊಂಡಿದ್ದೀನಿ ಎಕ್ಸಾಮ್ಗೆ. ಸೊ ಎಲ್ಲರೂ ಚೆನ್ನಾಗಿ ಬರೀರಿ. ಸೊ ಈ ಸರಿ ನಿಮಗೆ ಒಳ್ಳೆ ಮಾರ್ಕ್ಸ್ ಒಳ್ಳೆ ಜಾಬ್ನ ತೊಗೊಳ್ಳಿ. ನಮ್ಮ ಕರ್ನಾಟಕ KPSC ಕಡೆಯಿಂದ ನಿಮಗೆ ಒಳ್ಳೆಯ ಜಾಬ್ ಇದು CTI ಪೋಸ್ಟು. ಸೊ ಆಲ್ರೆಡಿ ನಾನು ವಿಡಿಯೋನ ಕೂಡ ಮಾಡಿದ್ದೀನಿ, ಯಾವ ಪೋಸ್ಟ್ಗೆ ಏನು ಮತ್ತು ಏನು ನಿಮಗೆ ಪೇ ಸ್ಕಿಲ್ ಸಿಗುತ್ತೆ ಮತ್ತು ಗ್ರೋತ್ ಯಾವಾಗ ಆಗುತ್ತೆ ಕಂಪ್ಲೀಟಾಗಿ ಒಂದು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಯಾರಾದರೂ ವಿಡಿಯೋ ನೋಡಿಲ್ಲ ನಮ್ಮ ಚಾನಲಲ್ಲಿ ಸಿಗುತ್ತೆ, ಅಲ್ಲಿ ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ. ಸೊ ಬನ್ನಿ, ಈಗ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಒಟ್ಟು 230 ಹುದ್ದೆಗಳಿಗೆ ಯಾವ ರೀತಿ ನಾವು ಪರೀಕ್ಷಾ ಕೇಂದ್ರದಲ್ಲಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥನ ಇವತ್ತು 16/1/2024 ಬಿಟ್ಟಿರುವಂಥ ಒಂದು ಸೂಚನೆಯಾಗಿದೆ. ಅದನ್ನು ನಾವು ನೋಡ್ಕೊಂಬರೋಣ. ಸೊ ಯಾರ್ಯಾರೆಲ್ಲ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಮುಂದಿನ ಎಲ್ಲ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನೋಟಿಫೈ ಆಗಿರಿ ಅಂತ ಹೇಳಿ ಸ್ನೇಹಿತರೆ. ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು, SD ಅಪ್ಡೇಟ್ ಟೀಮ್ಸ್ ಅಂತ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ಏನಾದರೂ ಇನ್ಸ್ಟಾಗ್ರಾಮ್ ಯೂಸರ್ಸ್ ಮಾಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಕೋಬೋದು. SD ಅಪ್ಡೇಟ್ ಟೀಮ್ಸ್ ಅಂತ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಓಕೆ, ಬನ್ನಿ ಏನೇನು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಿಟ್ಟಿರುವಂಥ ಸೂಚನೆಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಸೊ ಯಾರ್ಯಾರು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಅಡ್ಮಿಟ್ ಕಾರ್ಡಿಗೆ ಸಂಬಂಧಪಟ್ಟಂಥ ವೀಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಅವುಗಳನ್ನು ನೀವು ನೋಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಓಕೆ ಬನ್ನಿ. ಓಕೆ, ಇಲ್ಲಿ ನೋಡೋಣ ಸ್ನೇಹಿತರೆ, ದಿನಾಂಕ 16/1/2024 ಬಂದಿರುವಂಥ ಒಂದು ವಿಶೇಷ ಸೂಚನೆ ಇದಾಗಿದೆ. ಸೊ ಇಲ್ಲಿ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 230 ಪೋಸ್ಟ್ಗಳಿಗೆ ಮುಗಿಲಿಕೆ ಮೂಲರಂತಾನು ನಾಲೆಜ್ಗೆ. ಸೊ ಇಲ್ಲಿ 20-21 ಎಕ್ಸಾಮ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಹೊರತುಪಡಿಸಿ, ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿ 29 ಜಿಲ್ಲೆಯಲ್ಲಿ ನಡೆಸಲಾಗುವ ಪರೀಕ್ಷೆ ಸಂಬಂಧ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಲ್ಲಿ ಕಳಿಸಲಾಗಿದೆ. ಸೊ ಇಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇಲ್ಲಿ 13/1/2024 ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಸೊ ಡೌನ್ಲೋಡ್ ಮಾಡೋ ಟೈಮಲ್ಲಿ ನಿಮಗೇನೋ ಪಾಸ್ವರ್ಡ್ ಮರ್ತಿದ್ದೀರಾ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಗೊತ್ತಿಲ್ವೋ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ಅಥವಾ ನಮ್ಮ ಚಾನಲಲ್ಲಿ ನಿಮಗೆ ನೋಡ್ಕೋಬೋದು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ನಿಮಗೆ ಮೊಬೈಲ್ ನಂಬರು, ಇಮೇಲ್ ID ಅಥವಾ ಎನ್ರೋಲ್ ನಂಬರಿಂದ ನೀವು ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ನೋಡ್ಕೊಳ್ಳಿ, ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಆ ವಿಡಿಯೋನ ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ. ಓಕೆ, ಅಭ್ಯರ್ಥಿಗಳು ಪರೀಕ್ಷಾ ದಿನದಂದು ಪರೀಕ್ಷಾ ಪ್ರಾರಂಭವಾಗುವ 2 ಗಂಟೆಗಳ ಮೊದಲು ಹಾಜರಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ 2 ಗಂಟೆಗಳ ಮುಂಚೆ ನೀವು ಅಲ್ಲಿ ಹಾಜರಾಗಿರಬೇಕು. ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಕ್ಯಾಲ್ಕುಲೇಟರ್ ಅಥವಾ ಇತರ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತರುವುದು ಹಾಗೂ ತುಂಬು ತೋಳಿನ ವಸ್ತ್ರಗಳು ಅಂದರೆ ಫುಲ್ ಶರ್ಟ್ ಅಂತ ಹೇಳ್ತಿರಲ್ಲ, ಸೊ ಅವುಗಳನ್ನು ನಿಷೇಧಿಸಲಾಗಿದೆ. ಯಾವುದೇ ಆಭರಣ ಜೇನ್ಸು ಇಲ್ಲಿ ಕತ್ತಲ್ಲಿ ಚೈನ್ ಹಾಕ್ಕೊತಾರೆ, ಹಾಗೆ ಕಡುಗಳನ್ನು ಹಾಕ್ಕೊತಾರೆ, ಓಕೆ, ಬಳೆಗಳನ್ನು ಹಾಕ್ಕೊತಾರೆ. ಸೊ ಈ ರೀತಿಯಾದಂಥ ಆಭರಣಗಳನ್ನು ಹೊರತುಪಡಿಸಿ ಇಲ್ಲಿ ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ, ಸೊ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟದ್ದು. ಸೊ ಅವರು ಮಂಗಳಸೂತ್ರವನ್ನು ಧರಿಸಬಹುದು ಹಾಗೂ ಕಾಲುಂಗುರಗಳನ್ನು ಧರಿಸಬಹುದು. ಸೊ ಇವುಗಳನ್ನು ಹೊರತುಪಡಿಸಿ ಯಾವುದೇ ಆಭರಣಗಳನ್ನು ಹಾಕುವಂತಿಲ್ಲ. ಸೊ ಇಲ್ಲಿ ಫುಲ್ ವೇರ್ಸ್ ಅಂದರೆ ಏನು ಶರ್ಟ್ಸ್ ಅಂತಿರಲ್ಲ, ಸೊ ಅವುಗಳನ್ನು ಅಲ್ಲಿ ಹಾಕೋಬಾರ್ದು. ಹಾಗೆ ಜಾಕೆಟ್ಸ್ಗಳು ಮತ್ತು ಸ್ವೆಟರ್ಗಳನ್ನು ಇಲ್ಲಿ ಒಳಗಡೆ ಹಾಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗೆ ಶೂಸು, ಸಾಕ್ಸು ಮತ್ತು ಬೆಲ್ಟ್ಗಳನ್ನು ಹಾಕೊತೀರಾ ಸೊ ಪ್ಯಾಂಟ್ಗೆ. ಸೊ ಇವುಗಳನ್ನು ನೀವು ಇಲ್ಲಿ ಆಚೆನೆ ಇಟ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಸೊ ಇವುಗಳನ್ನು ನಿಷೇಧಿಸಲಾಗಿದೆ. ಆಯೋಗದ ಅಂತರ್ಜಾಲ ಅಭ್ಯರ್ಥಿಗಳು ನೀಡುವ ಸೂಚನೆಗಳನ್ನು ಹಾಗೂ ಪ್ರವೇಶ ಪತ್ರದಲ್ಲಿರುವ ಸೂಚನೆಗಳನ್ನು ಕಡ್ಡಾಯವಾಗಿ ನೋಡಿಕೊಳ್ಳಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ. ಸೊ ಇಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಆರಂಭವಾಗುವಂಥ 2 ಗಂಟೆಗಳ ಮುಂಚೆ ಆಲ್ರೆಡಿ ಹೇಳಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋಣ. ಬೆಳಗಿನ ಪರೀಕ್ಷೆ ಅಧಿವೇಶನಕ್ಕೆ 8 ಗಂಟೆ ಒಳಗಡೆ ಹಾಗೂ ಮಧ್ಯಾಹ್ನ 12 ಗಂಟೆ ಒಳಗಡೆ ಹಾಜರಿರಬೇಕು. ಬೆಳಗಿನ ಅಧಿವೇಶನಕ್ಕೆ 9:50 ನಂತರ. ಸೊ ಇದು ನೋಡ್ಕೊಳ್ಳಿ ಪ್ರಮುಖವಾಗಿ, 9:50 ಮೇಲೆ ಹಬ್ಬ ಅಂದರೆ ಇನ್ನೊಂದು 10 ಗಂಟೆ. ಸೊ ಎಕ್ಸಾಮ್ ಏನು ನಿಮಗೆ 10 ಗಂಟೆ ಶುರುವಾಗುತ್ತೆ, 11:00ವರೆಗೆ ಮುಗಿಯುತ್ತೆ. ಹಾಗೆ ಮಧ್ಯಾಹ್ನದ ಎಕ್ಸಾಮ್ ಏನಿರುತ್ತೆ ಅದು 2 ಗಂಟೆ. ಸೊ ಇಲ್ಲಿ 1:50 ನಂತರ ನೀವೇನಾದ್ರು ಎಕ್ಸಾಮ್ ಹಾಲ್ಗೆ
ಎಂಟ್ರಿ ಆಗೋಕ್ಕೆ ಹೋದರೆ ಸೊ ನಿಮಗೆ ಅಲ್ಲಿ ಅಲೌ ಮಾಡಲ್ಲ ಸ್ನೇಹಿತರೆ. ಸೊ ಬಿಫೋರ್ ನೀವು 8 ಗಂಟೆ ಒಳಗಡೆ ಮತ್ತು ಮಧ್ಯಾಹ್ನದ ಎಕ್ಸಾಮ್ಗೆ 12 ಗಂಟೆ ಒಳಗಡೆ ಹಾಜರಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನೀವು ಟೈಮ್ನ ಕವರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟು ಅಭ್ಯರ್ಥಿಗಳು ಹಾಜರು ಆಯೋಗವನ್ನು ನಡೆಸುವ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್. ಸೊ ಇದು ಮೇನ್ ಇರೋದು ಸ್ನೇಹಿತರೆ. ಈ ಸತಿ ತುಂಬ ಡಿಟೆಕ್ಟಿವ್ ಆಗಿ ನಿಮಗೆ ಚೆಕ್ ಮಾಡಲಾಗುತ್ತೆ, ಪ್ರೆಸ್ಸಿಂಗ್ ಅಂದರೆ ತಪಾಸಣೆ ಮಾಡಲಾಗುತ್ತೆ. ಒಳಗಾಗುವ ಇದು ಕಡ್ಡಾಯವಾಗಿರುವಂಥದ್ದು. ಪರೀಕ್ಷಾ ಸಮಯದಲ್ಲಿ ಏನು ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ನೀವೇನಾದ್ರು ವಾಶ್ರೂಮ್ಗೆ ಹೋದರೆ ಸೊ ಎಕ್ಸಾಮ್ಗೆ ಮುಂಚಿತವಾಗಿ ನೀವು ನಿಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಬಿಡಿ. ಸೊ ಅದರ ಮಧ್ಯದಲ್ಲಿ ನೀವು ದುಡ್ಡು ಹೋದರೆ ವಾಶ್ರೂಮ್ಗೆ ಹೋಗಿ ಬಂದಲ್ಲಿ ಪುನಃ ತಪಾಸಣೆ ಪ್ರೆಸ್ಸಿಂಗ್ ಒಳಗಾಗಿ ಕೊಠಡಿ ಪ್ರವೇಶವನ್ನು ಅನುಮತಿಸಲಾಗುವುದಿಲ್ಲ. ಸೊ ಇದನ್ನ ನೀವು ಕಂಪಲ್ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ವಾಶ್ರೂಮ್ಗೆ ಹೋಗಿ ಬಂದರೆ ಸೊ ಮತ್ತೆ ನಿಮ್ಮನ್ನು ತಪಾಸಣೆ ಮಾಡ್ತಾರೆ ಸ್ನೇಹಿತರೆ. ಸೊ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಇರುತ್ತೆ. ಸೊ ಇದು ಪ್ರಮುಖವಾಗಿರುವಂಥದ್ದು. ಗುರುತು ಪತ್ತೆ ಹಚ್ಚಲು ಸಾಧ್ಯವಾದ ರೀತಿಯಲ್ಲಿ. ಸೊ ಇದು ಒಂದು ಇನ್ಸಿಡೆಂಟ್ ನಡೆದಿದೆ ಸ್ನೇಹಿತರೆ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಾನು. ಓಕೆ, ಸೊ ಈ ಇನ್ಸಿಡೆಂಟಲ್ಲಿ ಏನಾಗಿದೆ ಅಂದರೆ ಒಬ್ಬ ಮಹಿಳೆಯ ವೇಷದಲ್ಲಿ ಹುಡುಗ ಒಬ್ಬ ಹೋಗಿ ಎಕ್ಸಾಮ್ನ ಬರೆದಿರುವಂಥದ್ದು. ಸೊ ಅದೇ ರೀತಿ ಡ್ರೆಸ್ ಕೋಡ್ ಹಾಕ್ಕೊಂಡು, ಹೇರ್ಗೆ ಕ್ಯಾಪ್ ಹಾಕ್ಕೊಂಡು ಮತ್ತು ಕೈಯಲ್ಲಿ ಬಳೆ, ಲಿಪ್ಸ್ಟಿಕ್ ಹಾಕ್ಕೊಂಡು ಸಹ ಎಕ್ಸಾಮ್ನ ಬರೆಯೋಕ್ಕೆ ಹೋಗಿದ್ದಾನೆ. ಸೊ ಸಿಕ್ಕಾಕೊಂಡಿದ್ದಾನೆ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟು ಈ ರೀತಿಯಾದಲ್ಲಿ ನಿಮಗೆ ಹಾಜರಾಗಲು ಅನುಮತಿಸಲಾಗುವುದಿಲ್ಲ. ಸೊ ಗುರುತು ಪತ್ತೆ ಹಚ್ಚಲು ಸಾಧ್ಯವಾದ ರೀತಿಯಲ್ಲಿ ವಸ್ತು ಧರಿಸಿ ಪರೀಕ್ಷೆಗೆ ಹಾಜರಾಗುವುದು. ಸೊ ಇಲ್ಲಿ ಎಕ್ಸಾಮ್ ಒಬ್ಬರ ಬದಲಿಗೆ ಇನ್ನೊಬ್ಬರು ಹೋಗೋಕ್ಕೆ ಟ್ರೈ ಮಾಡ್ತಿರ್ತಾರೆ ಈ ಟೈಮಲ್ಲಿ. ಸೊ ಅವರು ಚೆಕಿಂಗಲ್ಲಿ ಏನಾದರೂ ಸಿಗಾಕೊಂಡ್ರೆ ಸೊ ಮೇ ಬಿ ಡಿಬಾರ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಮೆಟಲ್ ವಾಟರ್ ಬಾಟಲ್ ಆರ್ ನಾನ್ ಟ್ರಾನ್ಸ್ಪರ್ಮೆಂಟ್ ವಾಟರ್ ಬಾಟಲನ್ನು ಪರೀಕ್ಷಾ ಕೊಠಡಿಗಳಿಗೆ ತೆಗೆದುಕೊಂಡು ಹೋಗಲು ನಿಷೇಧಿಸಲಾಗಿದೆ. ಸೊ ಕಿವಿ ಬಾಯಿಯನ್ನು ಮುಚ್ಚಿಕೊಳ್ಳುವಂತೆ ಅಥವಾ ಯಾವುದೇ ರೀತಿಯ ಫಿಲ್ಟರ್ ಇರುವಂಥ ಮಾಸ್ಕ್ ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶವನ್ನು ಅನುಮತಿಸಲಾಗುವುದಿಲ್ಲ. ಸೊ ಯಾವುದೇ ರೀತಿಯ ಮಾಸ್ಕ್ಗಳನ್ನು ಹಾಕೊಳ್ಳೋದು, ಸ್ಕ್ರ್ಯಾಪ್ಗಳನ್ನು ಹಾಕೊಂಡು ಮೇಲೆ ತಲೆಗೆ, ಕಿವಿಗೆ, ಸೊ ಇಲ್ಲಿ ಇವುಗಳನ್ನು ಅನುಮತಿಸಲಾಗುವುದಿಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟು ಅಭ್ಯರ್ಥಿಗಳು ತರುವ ಯಾವುದೇ ವಸ್ತುಗಳು, ಬ್ಯಾಗ್, ಫೋನ್ ಇನ್ನಿತರೆ ವೈಯಕ್ತಿಕ ಅಮೂಲ್ಯ ವಸ್ತುಗಳನ್ನು ಪರೀಕ್ಷಾ ಉಪಕೇಂದ್ರದಲ್ಲಿ ಭದ್ರವಾಗಿರಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಸೊ ಪ್ರಮುಖವಾಗಿ ನೀವು ನಿಮ್ಮ ಅಮೂಲ್ಯಯುಕ್ತ ವಸ್ತುಗಳನ್ನು ಮನೆಯಲ್ಲೇ ಇಟ್ಟುಕೊಂಡು ಬರಬೇಕಾಗಿ ಇಲ್ಲಿ ತಿಳಿಸಲಾಗಿದೆ. ಸೊ ಏನಂದರೆ ನಿಮಗೆ ಪಾಕೆಟಲ್ಲಿ ನಿಮ್ಮ ID ಕಾರ್ಡ್ ಇರ್ಬೋದು ಮತ್ತು ಅಮೌಂಟ್ ಇರ್ಬೋದು, ಇವುಗಳನ್ನು ನೀವು ಅಲ್ಲಿ ಅನುಮತಿ ತೊಗೊಂಡು ನಿಮ್ಮ ಹತ್ರ ಇಟ್ಕೋಬೋದು. ಸೊ ಇವುಗಳನ್ನು ಯಾವುದೇ ರೀತಿಯಾದ ವ್ಯವಸ್ಥಿತ ಮಾಡಿರಲ್ಲ. ಸೊ SSC ಎಕ್ಸಾಮ್ಸಲ್ಲಿ ನೀವು ನೋಡಿರ್ಬೋದು. ಸೊ ಮೇಲೆ ನೀವು ಎಕ್ಸಾಮ್ಸ್ನ ಬರೆಯೋಕ್ಕೆ ಹೋದಾಗ ಕೆಳಗಡೆ ಒಂದು ಕ್ಯಾಬಿನ ಕೊಟ್ಟಿರ್ತಾರೆ. ಸೊ ನಿಮ್ಮ ಕ್ಯಾಬಿನಲ್ಲಿ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಂಥ ಸೆಕ್ಯೂರಿಟಿ ಕೊಟ್ಟಿಲ್ಲ. ಹಾಗೆ ಇದಕ್ಕೆ ಪರೀಕ್ಷಾ ಉಪಕೇಂದ್ರದವರು ಜವಾಬ್ದಾರರು ಆಗಿರುವುದಿಲ್ಲ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಓಕೆ, ನಿಮ್ಮ ವಸ್ತುಗಳಿಗೆ ಜವಾಬ್ದಾರಿಯುತ ಒಂದು ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೆಕ್ಸ್ಟು ಅಭ್ಯರ್ಥಿಗಳು ಮೊಬೈಲ್, ಟ್ಯಾಬ್ಲೆಟ್ ಮತ್ತು ಪೆನ್ ಡ್ರೈವ್, ಬ್ಲೂಟೂತ್ ಡಿವೈಸ್, ಸ್ಮಾರ್ಟ್ ವಾಚು, ಕ್ಯಾಲ್ಕುಲೇಟರ್ಗಳನ್ನು ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಟ್ಯಾಬು, ಕೈಚೀಲ, ಪರ್ಸ್, ನೋಟುಗಳು ಮತ್ತು ಬಿಳಿ ಹಾಳೆಗಳು, ಸೊ ರೆಕಾರ್ಡಿಂಗ್ ವಸ್ತುಗಳನ್ನು ಅವರ ಬಳಿಯಲ್ಲಿ ಇಟ್ಟುಕೊಂಡಿರುವ ಬಗ್ಗೆ, ಮೈಯಲ್ಲಿ ಲಗತ್ತಿಸಿಕೊಂಡಿರುವ ಬಗ್ಗೆ ಪರಿಶೀಲನೆ ಒಳಪಡಿಸಲಾಗುವುದು. ಈ ರೀತಿಯ ಇಟ್ಕೊಂಡಿದ್ದರೆ ನಿಮ್ಮನ್ನು ಚೆಕ್ಕಿಂಗ್ ಮಾಡಲಾಗುತ್ತೆ. ಸೊ ತದನಂತರ ಧಾರ್ಮಿಕ ಆಚರಣೆ ಸಂಬಂಧಿಸಿದ ವಸ್ತು ಧರಿಸುವ ಅಭ್ಯರ್ಥಿಗಳು ಹಾಗೂ ಹಿಯರಿಂಗ್ ಏಡ್ ಉಪಕರಣ ಧರಿಸುವ ಅಭ್ಯರ್ಥಿಗಳು ವೈದ್ಯಕೀಯ ದಾಖಲೆಗಳೊಂದಿಗೆ ಪರೀಕ್ಷಾ ಆರಂಭವಾಗುವ 2 ಗಂಟೆಗಳ ಮುಂಚೆ. ಸೊ ನಿಮಗೇನಾದ್ರು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟದ ಏನಾದ್ರು ವಸ್ತುಗಳನ್ನು ಮಾತ್ರ ಏನಾದಿದ್ದರೆ ಅವುಗಳನ್ನು ನೀವು ವೈದ್ಯಕೀಯ ತಪಾಸಣೆಯಲ್ಲಿ ತೋರಿಸ್ಕೋಬೇಕಾಗುತ್ತೆ ಮುಂಚಿತ 2 ಗಂಟೆಗಳ ಅವಧಿ ಒಳಗಡೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್ನ ಇಲ್ಲಿ ಪ್ರಮುಖವಾಗಿ ನೋಡ್ಕೋಬೇಕು. ಸೊ ಇಲ್ಲಿ ತುಂಬು ತೋಳಿನ ಶರ್ಟ್ಗಳನ್ನ ಆಲ್ರೆಡಿ ಹೇಳಿದ ಹಾಗೆ ಜಾಕೆಟ್ಗಳಾಗಿರ್ಬೋದು ವಸ್ತ್ರಗಳು ಧರಿಸುವುದನ್ನು ನಿಷೇಧಿಸಿದೆ. ಹಾಗೂ ಸರಳ ಉಡುಪು ಧರಿಸಿ. ಸೊ ಲಾಸ್ಟ್ ಟೈಮ್ KE ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ವೀಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ, ಯಾವ ರೀತಿ ಡ್ರೆಸ್ ಕೋಡ್ನ ಕೊಟ್ಟಿದ್ದರು. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂಥ ಡ್ರೆಸ್ ಕೋಡ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ಆಭರಣಗಳು, ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಧರಿಸುವುದು, ಮಂಗಳಸೂತ್ರ ಮತ್ತು ಕಾಲುಂಗರ ಬಿಟ್ಟು. ಓಕೆ, ಸೊ ಆಲ್ರೆಡಿ ಹೇಳಿದ್ದೀನಿ. ಶೂ ಮತ್ತು ಸಾಕ್ಸ್ ಹೊರತುಪಡಿಸಿ ಸರಳ ಚಪ್ಪಲಿಗಳನ್ನು ಧರಿಸುವುದು ಹಾಜರಾಗುವುದು. ಸೊ ಸಿಂಪಲ್ಲಾಗಿ ಸ್ಯಾಂಡಲ್ಸ್ಗಳು, ಚಪ್ಪಲಿಗಳನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಷ್ಟು ಮಾಹಿತಿ ಇದು ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟದ್ದು. ಸೊ ಗರ್ಲ್ಸ್ ಕೂಡ ತುಂಬ ಸಿಂಪಲ್ ಆಗಿರುವಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪರೀಕ್ಷೆಯ ಪ್ರವೇಶ ಪತ್ರ, ಮೇನ್ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ನ ಟೆನ್ಷನಲ್ಲಿ ನೀವು ಅಡ್ಮಿಟ್ ಕಾರ್ಡ್ನ ಬಿಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಇವುಗಳನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಮೂಲ ಗುರುತಿನ ಚೀಟಿ, ಒರಿಜಿನಲ್ ಐಡೆಂಟಿಟಿ ಕಾರ್ಡ್. ಸೊ ಯಾವುದು ನೀವು ನಿಮ್ಮ ಫೋಟೋ ಮತ್ತು ನೇಮ್, ಓಕೆ, ನೇಮ್ ಮತ್ತು ಫೋಟೋ ಎರಡು ಮ್ಯಾಚ್ ಆಗಬೇಕು ಸ್ನೇಹಿತರೆ. ಸೊ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿ ಫೋಟೋ ಇರುತ್ತೆ, ಸೊ ಅದೇ ರೀತಿ ನಿಮ್ಮ ಐಡೆಂಟಿಟಿಗೋಸ್ಕರ ಅಷ್ಟೇ. ಸೊ ಪ್ಯಾನ್ ಕಾರ್ಡು ಅಥವಾ ವೋಟರ್ ID, ಆಧಾರು, ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿದ್ದರೆ ಸೊ ನಿಮ್ಮ ID ತೊಗೊಂಡು, ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ಇದರ ಜೊತೆಗೆ ನೀವು ಪಾಸ್ಪೋರ್ಟ್ ಮತ್ತು ಸ್ಟ್ಯಾಂಪ್ ಅಳತೆ 2 ಭಾವಚಿತ್ರಗಳನ್ನು ಅಂದರೆ ಫೋಟೋ ಕಾಪಿನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಅಂಗವಿಕಲ ಅಭ್ಯರ್ಥಿಗಳು
PWD ಕ್ಯಾಂಡಿಡೇಟ್ಸ್ನಿಗಿರುತ್ತೆ ಅಂಗವಿಕಲ ಪ್ರಮಾಣ ಪತ್ರನ ಹೋಗಬೇಕಾಗುತ್ತೆ. ಸೊ ಇವುಗಳನ್ನು ಪ್ರಮುಖವಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಪ್ರಮುಖವಾಗಿ ಏನು ಹೇಳಿದ್ದಾರೆ, ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಹಾಗೂ ಗುರುತಿನ ಚೀಟಿಯನ್ನು ಹಾಗೂ ಪ್ರವೇಶ ಪತ್ರವನ್ನು ಹಾಜರುಪಡಿಸದಿದ್ದಲ್ಲಿ ಪರೀಕ್ಷೆಗೆ ಅನುಮತಿಸಲಾಗುವುದಿಲ್ಲ. ಸೊ ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡ್ ಇರಬೇಕು ಮತ್ತು ಗುರುತಿನ ಚೀಟಿ ಇರಬೇಕು. ಸೊ ಇವುಗಳನ್ನು ನೀವು ಇಲ್ಲಿ ತೋರಿಸಲೇಬೇಕಾಗುತ್ತೆ, ಅಂದಾಗಲೇ ನಿಮಗೆ ಒಳಗಡೆ ಬಿಡ್ತಾರೆ. ಸೊ ನಕಲು ಪ್ರತಿ ಅಥವಾ ಇಲ್ಲಿ ಸ್ಕ್ಯಾನ್ ಮಾಡಿರುವಂಥ ಪ್ರತಿಗಳನ್ನು ಅನುಮತಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಪ್ರವೇಶ ಪತ್ರ ಜೊತೆ ಕಪ್ಪು ಬಣ್ಣದ ಬಾಲ್ ಪೆನ್ಗಳನ್ನು ತರಬೇಕು. ಸೊ ಬ್ಲ್ಯಾಕ್ ಇಂಕ್ ಪೆನ್ ಅಂತ ಹೇಳ್ತಾರಲ್ಲ, ಸೊ ಇವುಗಳನ್ನು ತೊಗೊಂಡು ಹೋಗಬೇಕು. ನೆಕ್ಸ್ಟು ಪ್ರಶ್ನೆ ಸಹಿತ ಉತ್ತರ ಪುಸ್ತಕಗಳ ಮೂಲ ಪುಕ್ಕದಲ್ಲಿರುವಂತಹ OMR ಅಥವಾ ಹಾಳೆ ಮತ್ತು ಪರ್ಸನಲೈಸ್ ಆರ್ ನಾನ್ ಪರ್ಸನಲೈಸ್ OMR ಅಥವಾ ಹಾಳೆಯಲ್ಲಿರುವ ಎಲ್ಲ ನಮೂದು ಮಾರ್ಕಿಂಗ್ಗಳನ್ನು ಕಪ್ಪು ಬಾಲ್ ಪೆನ್ನಿಂದ ಮಾತ್ರ ಮಾಡತಕ್ಕದ್ದು. ಸೊ ಇಲ್ಲಿ ಏನು ನಿಮಗೆ OMR ಶೀಟ್ನ ಕೊಡ್ತಾರೆ, ಅಲ್ಲಿ ನೀವು ತುಂಬಬೇಕಾದ್ದು ಬ್ಲ್ಯಾಕ್ ಪೆನ್. ಓಕೆ, ಪ್ರಮುಖವಾಗಿ ಇಲ್ಲಿ ಬ್ಲ್ಯಾಕ್ ಪೆನ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ. ಸೊ ಬ್ಲ್ಯಾಕ್ ಇಂಕನ್ನು ನೀವು ಯೂಸ್ ಮಾಡಿ. ಸೊ ಬ್ಲೂ ಇಂಕನ್ನು ಕೂಡ ಮುಂಚೆ ಯೂಸ್ ಮಾಡ್ತಿದ್ರು. ಸೊ ಈ ಸತಿ ಬ್ಲ್ಯಾಕ್ ಇಂಕನ್ನು ಹೇಳಿದ್ದಾರೆ. ಸೊ ಇದನ್ನ ಮರ್ಯಾದೆಯ ತೊಗೊಂಡು ಹೋಗಿ ಸ್ನೇಹಿತರೆ. ಸೊ ನೆಕ್ಸ್ಟು ಈ ಪ್ರವೇಶ ಪತ್ರವನ್ನು ಪಡಿಸಿಕೊಂಡಲ್ಲ ಇಲ್ಲಿ. ಸೊ ನಿಮ್ಮ ಭಾವಚಿತ್ರದ ಸ್ಪಷ್ಟವಾಗಿದ್ದಲ್ಲಿ ಅಥವಾ ಮುದ್ರಿತವಾಗದಿದ್ದಲ್ಲಿ ಪರೀಕ್ಷಾ ದಿನದಂದು ಅಭ್ಯರ್ಥಿಗಳು ಅದೇ ಥರವಾದಂಥ ಒಂದು ಗುರುತಿನ ಚೀಟಿಯ ಪ್ರತಿ ಅಥವಾ ಒಂದು ಪಾಸ್ಪೋರ್ಟ್ ಸೈಜ್ನ ಅಳತೆಯ ಫೋಟೋಗಳನ್ನು ಅಲ್ಲಿ ಕೊಡಬೇಕಾಗುತ್ತೆ. ಸೊ ಇವುಗಳ ಮುಂಚಿತವಾಗಿ ನೀವು ಕೊಠಡಿಯ ಮೇಲ್ವಿಚಾರಕರಿಗೆ ತಿಳಿಸಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟು ಅಭ್ಯರ್ಥಿಗಳು ಕನ್ನಡ ಭಾಷೆಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಉತ್ತರಿಸಲು ನೀಡಲಾಗುವ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ನೀಡಲಾದ ಎಲ್ಲ ಸೂಚನೆಗಳನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಒಂದು ಬುಕ್ಲೆಟ್ ಕೊಡ್ತಾರೆ. ಸೊ 15 ಮಿನಿಟ್ ಅಥವಾ 10 ಮಿನಿಟ್ ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನೀವು ಏನು ಇಂಪಾರ್ಟೆಂಟ್ ಹೈಲೈಟ್ ಆಗಿರುವಂಥ ಉತ್ತರ ಪತ್ರಿಕೆಯಲ್ಲಿ ಸೊ QC ಏನೇನು ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ, ಅದನ್ನ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟು ಅಭ್ಯರ್ಥಿಗಳು ವಿವರಣಾತ್ಮಕ ಮಾದರಿ ಪುಸ್ತಿಕೆಯಲ್ಲಿ ಉತ್ತರಿಸಲಾಗುವ ಶಾಯಿ ಪೆನ್ನನ್ನು ಬದಲಾವಣೆ ಮಾಡಿದಲ್ಲಿ ಸಮೀಕ್ಷಕರ ಗಮನಕ್ಕೆ ತಂದು ಕಡ್ಡಾಯವಾಗಿ ದೃಢೀಕರಿಸಬೇಕು. ಸೊ ಇಲ್ಲಿ ಮಾದರಿ ಪುಸ್ತಕಗಳು ಉತ್ತರಿಸುವಾಗ ಪೆನ್ನನ್ನು ಏನಾದರೂ ಬದಲಾಯಿಸಿದಲ್ಲಿ ಅಥವಾ ಇಲ್ಲಿ ನೀವು ಅವರಿಗೆ ತಿಳಿಸಬೇಕಾಗುತ್ತೆ. ಸೊ ನಾನು ಪೆನ್ ಮೂಡ್ತಾ ಇಲ್ಲ ಅಥವಾ ಪೆನ್ ಬರೀತಾ ಇಲ್ಲ ಅನ್ನೋ ಟೈಮಲ್ಲಿ ನೀವು ಅದನ್ನ ಚೇಂಜ್ ಮಾಡ್ಕೋಬೋದು. ಸೊ ಕೊಠಡಿಯ ಮೇಲ್ವಿಚಾರಕರಿಗೆ ಅದನ್ನು ತಿಳಿಸ್ಬೇಕಾಗತ್ತೆ. ಸೊ ನೆಕ್ಸ್ಟು ಇಲ್ಲಿ ಪ್ರಮುಖವಾಗಿ ಏನು ಕೇಳ್ತಾರೆ, ನೀವು ಕನ್ನಡ ಮತ್ತು ಇಂಗ್ಲೀಷ್ ಇದು ಪ್ರಶ್ನೆ ಪತ್ರಿಕೆ ಯಾವ ಭಾಷೆಯಲ್ಲಿ ಇರುತ್ತದೆ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲರಿಗೂ ಗೊಂದಲ ಇರುತ್ತೆ ಸ್ನೇಹಿತರೆ. ಸೊ ಇದು ಪತ್ರಿಕೆ 1 ಮತ್ತು ಪತ್ರಿಕೆ 2 ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಭಾಗದಲ್ಲಿ ಪ್ರಶ್ನೆಗಳು ಹೊರತುಪಡಿಸಿ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆಲ್ಲರೂ ಇರುತ್ತೆ. ಸೊ ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ 2 ಭಾಷೆಯಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ. ಕನ್ನಡ ಭಾಷೆಯಲ್ಲಿ ಯಾವುದೇ ಪ್ರಶ್ನೆಗಳು ಭಾಷಾಂತರ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆ. ಸೊ ಇಲ್ಲಿ ನಿಮಗೆ ಈ ಕಡೆ ಕನ್ನಡ ಇರುತ್ತೆ. ಸೊ ಇಲ್ಲಿ ನಿಮಗೆ ಈ ಕಡೆ ಇಂಗ್ಲೀಷ್ ಇರುತ್ತೆ. ಓಕೆ. ಸೊ ಇಲ್ಲಿ ಕನ್ನಡವನ್ನು ಕೊಟ್ಟಿರ್ತಾರೆ, ನಿಮಗೆ ರೈಟ್ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ಗೆ ಇಂಗ್ಲೀಷ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಯಾವುದೇ ಪ್ರಶ್ನೆನ ಅರ್ಥ ಆಗಿಲ್ಲ ಅಂದರೆ ನೀವು ಇಂಗ್ಲೀಷಲ್ಲಿ ನೋಡ್ಕೋಬೋದು. ಓಕೆ. ಸೊ ಇಲ್ಲಿ ಪ್ರಮುಖವಾಗಿ ಬ್ಲೇಡ್ಗಳನ್ನ ತೊಗೊಂಡು ಹೋಗೋದು, ರಬ್ಬರ್ ಅಥವಾ ಬಿಡಿ ದ್ರವ ಏನೋ ವೈಟ್ನರ್ ಅಂತ ಏನು ಕರಿತೀವಿ. ಸೊ ಇವುಗಳನ್ನ ತೊಗೊಂಡು ಹೋಗೋದು, ಅಲ್ಲಿ ಯಾವುದೇ ರೀತಿಯ ತಿದ್ದುಪಡಿಯನ್ನು ಮಾಡಬಾರ್ದು. ಸೊ ಯಾವುದೇ ನಮ್ಮದು ಎನ್ಲೋಡ್ ಮಾಡಿದಲ್ಲಿ ಇಂತಹ ಪ್ರಶ್ನೆ ಪತ್ರಿಕೆ ಉತ್ತರ OMR ಉತ್ತರ ಹಾಳೆಯನ್ನು ಅಸಿಂಧುಗೊಳಿಸಲಾಗಿದೆ. ಅಂದರೆ ಇಲ್ಲಿ ಕಂಪ್ಲೀಟಾಗಿ ಅದು ನಿಮಗೆ OMR ಮಷೀನಲ್ಲಿ ಸ್ಕ್ಯಾನ್ ಆಗಲ್ಲ ಸ್ನೇಹಿತರೆ. ಸೊ ನೀವು ರಬ್ಬರಿಂದ ಏನೋ ಮಿಸ್ಟೇಕಾಗಿ ನಿಮ್ಮ ಅಮರ್ ಅಂತ ಬರೆಯೋಕೆ ಹೋಗಿ ಅಮಾಸ ಅಂತ ಏನಾರು ಹೆಸರು ಬೇರೆ ಚೇಂಜ್ ಮಾಡಿದರೆ ಅಂದ್ಕೊಳ್ಳಿ. ಸೊ ಬರೆಯೋ ಟೈಮಲ್ಲಿ, ಸೊ ಆ ಟೈಮಲ್ಲಿ ನಿಮಗೆ ಮಾರ್ಕರ್ ಅಥವಾ ವೈಟ್ನರ್ಗಳನ್ನು ನೀವು ತಿದ್ದಿದ್ರೆ ಸೊ ಅಲ್ಲಿ ನಿಮ್ಮ OMR ಸ್ಕ್ಯಾನ್ ಆಗಲ್ಲ ಸ್ನೇಹಿತರೆ. ಸೊ ಇದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ. ಸೊ ಇವುಗಳನ್ನು ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಅಭ್ಯರ್ಥಿಗಳ ಪ್ರಶ್ನೆ ಪತ್ರಿಕೆ ಉತ್ತರಿಸುವ ಮುನ್ನ ತನಗೆ ಹಂಚಿಕೆಯಾದ, ಸೊ ಇದು ಲಾಸ್ಟ್ ಟೈಮ್ KPTCL ಎಕ್ಸಾಮಲ್ಲಿ ಅಲ್ಲಿ ನಮ್ಮ ಸ್ನೇಹಿತರು ಹೋಗಿದ್ದರು ಎಕ್ಸಾಮ್ ಬರೆಯೋಕ್ಕೆ. ಸೊ ಅವ್ರು ಹೇಳಿದ್ದು, ಸೊ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡುವ ಮುಂಚೆನೇ ಅವರು ಸೊ OMR ಶೀಟ್ಗಳನ್ನು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದಾದಲ್ಲಿ ಸೊ ಅವರು ನಿಮ್ಮ ಹಾಲ್ ಟಿಕೆಟಲ್ಲಿರುವಂಥ ಏನು ಪ್ರಶ್ನೆ ಪತ್ರಿಕೆ ಸಂಖ್ಯೆ ಇರುತ್ತೆ ಅದನ್ನ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಮಿಸ್ಟೇಕ್ ಅಂದರೆ ಕೊಠಡಿಯ ಮೇಲ್ವಿಚಾರಕರು ಹಂಚುವಾಗ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದರೆ ಬೇರೆಯವರ ಉತ್ತರ ಪತ್ರಿಕೆ ನಿಮಗೆ ಬಂದಿರುವಂಥ ಸಾಧ್ಯತೆ ತುಂಬ ಸತಿ ಆಗಿದೆ ಸ್ನೇಹಿತರೆ. ಸೊ ಈ ರೀತಿ ಹಂಚಿಕೆಯಾದಲ್ಲ ಪರ್ಸನಲೈಸೇಷನ್ OMR ಅಥವಾ ಹಾಳೆಯ ತನಗೆ ತನ್ನದೇ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. ಹಾಗಿಲ್ಲದೆ ಅಭ್ಯರ್ಥಿಗಳು ಬೇರೊಬ್ಬ ಅಭ್ಯರ್ಥಿ ಏನು ಪರ್ಸನಲೈಸ್ OMR ಉತ್ತರ ಹಾಳೆಯಲ್ಲಿ ಉತ್ತರಿಸಿದರೆ ಅಂತಹ OMR ಅಥವಾ ಹಾಳೆಯನ್ನು ಅಸಿಂಧು ಎನ್ನುಗೊಳಿಸ. ಸೊ ಇಲ್ಲಿ ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹಾಲ್ ಟಿಕೆಟ್ ಇರುವಂಥ ರೋಲ್ ನಂಬರ್ ಅಥವಾ ಏನು ಪ್ರಶ್ನೆ ಪತ್ರಿಕೆ ಸಂಖ್ಯೆ ಅಂತ ಕೊಟ್ಟಿರ್ತಾರೆ, ಅವುಗಳು ನಿಮ್ಮದೇ ಆಗಿದ್ದಲ್ಲಿ ಇದನ್ನ ಉತ್ತರನ ನೀವು ಮುಂದುವರಿಸಬಹುದು. ಓಕೆ. ಸೊ ಬೇರೆಯವರ ಪ್ರಶ್ನೆ ಪತ್ರಿಕೆಗೆ ನಾವು ಉತ್ತರ ಕೊಟ್ಟಿದ್ರೆ ಸೊ ಇಲ್ಲಿ ಎಲಿಜಿಬಲ್ ಆಗಲ್ಲ ಸ್ನೇಹಿತರೆ. ಸೊ ಎಕ್ಸಾಮ್ನ ಬರೆದ್ರೂ ಕೂಡ ನೀವು ವೇಸ್ಟ್ ಆಗ್ಬೋದು. ಓಕೆ. ಸೊ ನೆಕ್ಸ್ಟು ಇಲ್ಲಿ ಪ್ರಮುಖವಾಗಿ ಏನು ಹೇಳಬೇಕು ಅಂದರೆ ಇಲ್ಲಿ ಅಭ್ಯರ್ಥಿಗಳು ನಾಮಿನ್ ರೋಲಲ್ಲಿ ತಮ್ಮ ಮುದ್ರಿತವಾಗಿರೋ ತಮ್ಮ ಹೆಸರನ್ನು ನೋಡ್ಕೊಳ್ಳಿ, ಭಾವಚಿತ್ರವನ್ನು ನೋಡ್ಕೊಳ್ಳಿ ಅಥವಾ ನೋಂದಣಿ ಸಂಖ್ಯೆ ಮತ್ತು ಇತರ ವಿವರಗಳನ್ನು ಖಚಿತಪಡಿಸಿಕೊಂಡು ಪ್ರಶ್ನೆ ಪತ್ರಿಕೆಯ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಿ
ನಂತರವೇ ಅರ್ಜಿಯಲ್ಲಿರುವಂತೆ ತಮ್ಮ ಪೂರ್ಣ ಸಹಿಯನ್ನು ಮಾಡತಕ್ಕದ್ದು. ಸೊ ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಬೇರೆ ಅಡ್ಮಿಟ್ ಕಾರ್ಡ್ ಅಲ್ಲ, ಸೊ ನಿಮ್ಮ ಉತ್ತರ ಏನು OMR ಶೀಟ್ ಇರುತ್ತೆ ಅಲ್ಲಿ ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಅಲ್ಲಿ ಒಂದು ಶೀಟ್ನ ಕೊಡ್ತಾರೆ ನಾಮಿನ್ ರೋಲಲ್ಲಿ. ಸೊ ಅಲ್ಲಿ ನೀವು ನಿಮ್ಮ ಸಿಗ್ನೇಚರ್ ಯಾವ ರೀತಿ ಇರುತ್ತೆ ಅನ್ನುವಂಥ ನೋಡಿಕೊಂಡು ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಸೊ ನಿಮಗೆ ಹೇಳ್ತಾರೆ ಎಕ್ಸಾಮ್ ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಇವುಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ ಅಲ್ಲಿ. ಸೊ ಎಕ್ಸಾಮ್ನ OMR ಶೀಟ್ನ ಕೊಡ್ತಾರೆ ಸ್ನೇಹಿತರೆ. OMR ಶೀಟ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಒಂದು ವೀಡಿಯೋನ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ನೋಡ್ಕೋಬೋದು. ಓಕೆ, ಸೊ ಮೇಲೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ವೀಡಿಯೋನ ನೋಡ್ಕೋಬೋದು. ಯಾವ ರೀತಿ ನೀವು ಫಸ್ಟ್ ಟೈಮ್ ಎಕ್ಸಾಮ್ಸ್ನ ಬರೀತಾ ಇದ್ದರೆ OMR ಶೀಟಲ್ಲಿ ಏನೇನು ಫಿಲ್ ಮಾಡಬೇಕು, ಹೇಗಿರುತ್ತೆ ಅನ್ನುವಂಥದ್ದು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಉತ್ತರ ಹಳೆ ಕ್ಯಾಂಡಿಡೇಟ್ ಕಾಪಿಯನ್ನು ಅಂತಿಮ ಆಯ್ಕೆಯಲ್ಲಿ ಪ್ರಕಟಿಸಿರುವವರೆಗೆ ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ OMR ಶೀಟ್ನ ಕೊಡ್ತಾರಲ್ಲ, ಅದರ ಕೆಳಗಡೆ ಇನ್ನೊಂದು ನೀಲಿ ಕಲರ್ ಅಥವಾ ಹಸಿರು ಕಲರಲ್ಲಿ ಚಿಕ್ಕದಾಗಿ ಬ್ಲರ್ ಆಗಿ ಒಂದು ಪೇಪರ್ ಇರುತ್ತೆ. ಸೊ ಆ ಪೇಪರನ್ನು ನೀವು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಅಭ್ಯರ್ಥಿ OMR ಶೀಟ್ನ ವೃತ್ತವನ್ನು ಪೂರ್ಣವಾಗಿ ಕಪ್ಪು. ಸೊ ಇಲ್ಲಿ OMR ಶೀಟಲ್ಲಿ ಈ ರೀತಿಯಾದ ಗೋಲ್ ಬ್ಲ್ಯಾಕ್ ಬೇಕಲ್ಲಿರುತ್ತೆ. ಸೊ ಇವುಗಳನ್ನು ನೀವು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ರೀತಿ ಫಿಲ್ ಮಾಡೋ ಹಾಗಿಲ್ಲ. ಸೊ ಇದು ಇಲ್ಲಿ ನೋಡ್ಕೋಬೇಕಾದಂಥ ಪ್ರಮುಖವಾದಂಥ ಮಾಹಿತಿ. ಸೊ ಯಾವ ರೀತಿ ನೀವು ಇಲ್ಲಿ OMR ಶೀಟ್ನ ಫಿಲ್ ಮಾಡಬೇಕು ಅನ್ನೋಂಥ ವೀಡಿಯೋನ ಕೂಡ ಮಾಡಿದ್ದೀನಿ. ಸೊ ವೀಡಿಯೋನ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ಕೊನೆಯದಾಗಿ ಇಲ್ಲಿ ನೋಡೋಣ, ಅಭ್ಯರ್ಥಿಗಳು ಪರೀಕ್ಷೆ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಿರಲು ಪ್ರಯತ್ನಿಸುತ್ತಿರುವನೆಂದು ಅಥವಾ ಅವರ ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡು ಬಂದಲ್ಲಿ ಅಥವಾ ಅವಳು ಅಥವಾ ಅವನು, ಸೊ ಇಬ್ಬರು ಎಲ್ಲರೂ ಎಕ್ಸಾಮ್ನ ಬರೀತಿರೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕ್ರಿಮಿನಲ್ ವ್ಯವಹಾರಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಕ್ಕೆ ಅಭ್ಯರ್ಥಿಯನ್ನು ರದ್ದುಪಡಿಸಲಾಗುವುದು ಅಥವಾ ಆಯೋಗ ನಡೆಸುವ ಎಲ್ಲ ಪರೀಕ್ಷೆಗಳಲ್ಲಿ. ಸೊ ಎಕ್ಸಾಮ್ನ ಏನಾದರೂ ನೀವು ಫ್ರಾಡ್ ಏನಾದ್ರು ಮಾಡೋಕ್ಕೆ ಹೋದರೆ, ಸೊ ಇಲ್ಲಿ ಮೆಟಲ್ ಡಿಟೆಕ್ಟರ್ ಒಂದು ಮಷಿನ್ನ ಕೊಟ್ಟಿದ್ದಾರೆ. ಸೊ ಇದರ ಮುಖಾಂತರನೂ ನೀವು ಏನಾದರೂ ಇಲ್ಲಿ ಅಕ್ರಮಗಳನ್ನು ನಡೆಸಿದಲ್ಲಿ ನೆಕ್ಸ್ಟು ಲೋಕಸೇವಾ ಬೇರೆ ಭಾರತದಲ್ಲಿ ಯಾವುದೇ ಲೋಕಸೇವಾ ಆಯೋಗ ನಡೆಸುವಂಥ ಪರೀಕ್ಷೆಗಳಲ್ಲಿ ನಿಮ್ಮನ್ನು ಡಿಬಾರ್ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಇದು ಪ್ರಮುಖವಾಗಿ ಇಲ್ಲಿ ನೋಡ್ಕೋಬೇಕು. ಅಕ್ರಮವಾಗಿ ಏನಾದರೂ ನೀವು ಬೇರೆ ಇದರಲ್ಲಿ ನೀವು ಎಕ್ಸಾಮ್ಸ್ನ ಬರಿತಾ ಇದ್ದೀರಿ ಅಂದ್ಕೊಳ್ಳಿ, ಸೊ ನಿಮ್ಮ ಮೇಲೆ ಕ್ರಮವನ್ನು ತಗೊತಾರೆ. ಸೊ ಇಷ್ಟು ಮಾಹಿತಿ KPSC ಕಡೆಯಿಂದ ಪ್ರಮುಖವಾಗಿ ಕೊಟ್ಟಿರುವಂತಾಗಿದೆ ಸ್ನೇಹಿತರೆ. ಸೊ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ ಅನ್ಕೊಂತ ಹೇಳ್ತೀನಿ. ಸೊ ಮತ್ತೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಆಲ್ರೆಡಿ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ನಾನು ನಿಮಗೆ ವೀಡಿಯೋನ ಇಲ್ಲಿ ಹಾಕಿರ್ತೀನಿ. ಸೊ ಇವುಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಪ್ರಮುಖವಾಗಿ. ಓಕೆ, ಸೊ ಎನಿ ಡೌಟ್ಸ್ ಮತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.